ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಟ್ಟರೆ ಒಳ್ಳೇದಾಗುತ್ತೆ, ಯಾವ ಹೆಸರು ಇಟ್ಟರೆ ಡೇಂಜರ್, ಹಾಗೆ ವಿ ಅಕ್ಷರದ ಪಕ್ಕ ಎ ಅಥವಾ ಐ ಅಕ್ಷರ ಬಂದ್ರೆ ಅವರಿಗೆ ತೊಂದರೆ ಆಗುತ್ತಾ, ಇನ್ನು ವಿ ಅಕ್ಷರದ ಜೊತೆ ಜೆ ಅಕ್ಷರ ಇದ್ರೆ ಅವರಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಇವೆಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತಾಂ ಕಲ್ಪವೃಕ್ಷಣಂ ತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 100% ನಿಮಗೇನು ಗೊತ್ತು ಮೇಡಮ್, ಜೆ ಅನ್ನೋ ಕುತೂಹಲ ಎಷ್ಟಿದೆ? ತುಂಬಾ ಜನರ ಹೆಸರಲ್ಲಿ ಜೆ ಅಕ್ಷರ ಇರುತ್ತೆ ಗುರುಜಿ. ಸಾಮಾನ್ಯವಾಗಿ ಎಲ್ಲ ಒಂದು 100 ಹೆಸರು ತಗೊಂಡ್ರೆ ಒಂದು 30-40 ಜನದ ಹೆಸರಲ್ಲಿ ಜೆ ಇರುತ್ತೆ. ನೀವು ನೋಡಿದ್ರೆ ಡೇಂಜರ್ ಅಂತ ಹೇಳ್ತಿದ್ದೀರಾ, ಹೇಗೆ ಅಂತ ಹೇಳಿದಾದ್ರೆ ನೋಡಿ, ಒಂದು ಫಸ್ಟಿಗೆ ಹೆಡ್ಲೈನ್ಸ್ ಹೇಳ್ತೀನಿ. ರಾಜ್ಕುಮಾರ್ ಹೆಸರಲ್ಲಿ ಕೂಡ ಜೆ ಅಕ್ಷರ ಬರುತ್ತೆ. ಈರಪ್ಪನ್ನು ಹೇಳಿದಂತೆ ರಾಜ್ಕುಮಾರ್ನ ಕಿಡ್ನಾಪ್ ಮಾಡ್ತೀವಿ ಅಂತ. ಆಗ ಪಾರ್ವತಮ್ಮವ್ರಿಗೆ ಹೇಳಿದಂತೆ ಪಾರ್ವತಮ್ಮರೇ ನಮ್ಮ ಹತ್ರ ಏನಿದೆ ಒಂದು ಪಂಚ ಬಿಟ್ಟರೆ ಏನಿಲ್ಲ ಅಂತ. ಆದರೆ ಈರಪ್ಪನ ಹೊತ್ಕೊಬಿಟ್ಟು ಕರ್ನಾಟಕದ ಪಂಚನೇ ಬಿಟ್ಬಿಟ್ಟಿದ್ದೆ. 100%. 108 ದಿವಸ ಕಸ್ಟಡಿ ಆಗಿತ್ತು. ಇಡೀ ಕರ್ನಾಟಕ ಎಲ್ಲ ಕರ್ಫ್ಯೂ ಆಗಿತ್ತು. ರಾಜ್ಕುಮಾರ್ ಹೆಸರಲ್ಲಿ ಜೆ ಬಂದು ಅವರೇ ತೊಂದರೆ ಆಯಿತು. ಗಂಧದ ಗುಡಿ ಹೆಸರಲ್ಲಿ ಆ ಥರ. ವಿಷ್ಣು ಅನ್ನೋ ಹೆಸರು ಕೂಡ ಅಷ್ಟೇ. ವಿಷ್ಣು ಅನ್ನೋ ಹೆಸರು ಕೂಡ ಐ ಬರುತ್ತೆ. ಹೈಯೆಸ್ಟ್ ವಿಲ್ಸಂಗಡ ನಾಗ ಅನ್ನೋದು ಫೇಮಸ್ ಆಗಿರ್ತಾರೆ. ಅದೊಂದು ವೈಬ್ರೇಷನ್ನು. ಅದೇ ಥರ ವಿಲ್ಸಂಗಡಲ್ಲಿ ಜಯರಾಜ್ ಕೂಡ ಇದ್ದರು, ಬೆಂಗಳೂರ ಅದ್ಭುತವಾಗಿ. ಅವ್ರನ್ನೂ ಕೂಡ ಜೈನರ ಅಶೋಕ ಬೇರೆ ತೊಂದರೆ ಆಗಿದ್ದು. ಈ ಜೆ ಅಕ್ಷರ ಜೆ ಡಿ ಎಸ್ಸಲ್ಲಿ ಕೂಡ ಬರುತ್ತೆ 100%. ಬಿ ಜೆ ಪಿಲೂ ಬರುತ್ತೆ. ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ವಿ ಪಕ್ಕ ಐ ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಮೊನ್ನೆ ತೀರ್ಪು ಬಂತು. ವಿನಯ್ ಏನಂತಲ್ಲ, ಹೌದೌದು, ವಿನಯಲ್ಲೂ ಕೂಡ ಬರುತ್ತೆ ವಿ ಪಕ್ಕ ಐ ಎಲ್ಲ ಕೂಡ. ಅದೇ ಥರ ಡಬ್ಲ್ಯೂ ಪಕ್ಕದಲ್ಲೂ ಕೂಡ ಐ ಬರಬಾರ್ದು, ಡಬ್ಲ್ಯೂ ಪಕ್ಕ ಐ. ಅದೇ ಥರ ನೀವು ನೋಡಿರ್ಬೋದು, ವಿಜಯ್ ಜೋಸೆಫ್ ಅವ್ರ ಹೆಸರು ಫುಲ್ ನೇಮ್. ಅವರು ಎಲೆಕ್ಷನ್ಗೆ ಬರಬೇಕಾದ್ರೆ 52 ಜನ ಸಾವು, ಕಂಪ್ಲೇಂಟ್ ಕೇಸು. ಬರಬೇಕಾದ್ರೆ ಅವ್ರ ಹೆಂಡತಿ ಕೇಸು. ಯಾರ ಹೆಸರು ಪಕ್ಕದಲ್ಲಿ ವಿ ಪಕ್ಕ ಐ ಇಲ್ಲ ಜೆ ಪಕ್ಕ, ವಿರಾಟ್ ಕೊಹ್ಲಿ ಹೆಸರು ಬರುತ್ತೆ. ವಿರಾಟ್ ಕೊಹ್ಲಿ ಪಬ್ಲಿಕ್ ಬಂದಿದೆ, ಕೇಸ್ ಆಗೋಯ್ತು. ಕಂಪ್ಲೇಂಟ್ ಮಕ್ಕಳು ಕಾಲು ತುಂಡು 11 ಜನ ಮರಣವನ್ನು ಹೊಂದಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕೇಸ್ ಆಯಿತು. ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರೇಜು? ವಿರಾಟ್ ಕೊಹ್ಲಿಯಿಂದ ಕ್ರೇಜು. ಇದಕ್ಕೆ ಮುಂಚೆಲ್ಲ ಕ್ರಿಕೆಟ್ ಆಡ್ತಾರೆ 100%. ಅವ್ರ ಹೆಸರು ಕೂಡ ಬರುತ್ತೆ. ವಿರಾಟ್ ಪಕ್ಕದಲ್ಲಿ ಕೂಡ ಐ ಬರುತ್ತೆ. ಬರೋ ಅಕ್ಷರಗಳಲ್ಲಿ ತುಂಬ ವೈಬ್ರೇಷನ್. ಏನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಿಮ್ಮ ಮಕ್ಕಳ ಹೆಸರಲ್ಲಿ ಸಂಜಯ್ ದತ್ಗಿಂತ ಸೂಪರ್ ಸ್ಟಾರ್ ಯಾರಿಲ್ಲ. ಒಂದು ಕಾಲದಲ್ಲಿ ನಾವೆಲ್ಲ ಬಿಚ್ಚಿ ಬಿಡು, ಈಗಲೂ ಕೂಡ ಅವ್ರನ್ನೇ ನೋಡ್ತೀವಿ. ಸಂಜಯ್ ದತ್ ಕೂಡ ಅವ್ರ ಹೆಸರಲ್ಲಿ ಕೂಡ ಜೆ ಅಕ್ಷರ ಬರುತ್ತೆ. ನೀವು ಜೆ ಅಕ್ಷರ ಅವ್ರ ಹೆಸರಲ್ಲಿ ಬರೋದ್ರಿಂದ ಅವ್ರಿಗೆ ಎಷ್ಟು ವರ್ಷ ಕಸ್ಟಡಿಯಲ್ಲಿದ್ದರು. ಖಂಡಿತ ಕೂಡ ಇದು ಒಂದು ಸರಿ ನಾನು ಬರೆದಿರೋಂಥ ಹೆಡ್ಲೈನ್ಸ್ನ ಓದಿ ಮೇಡಮ್, ನಿಮಗೂ ಗೊತ್ತಿರುತ್ತೆ. ಒಂದು ಸರಿ ಹೆಡ್ಲೈನ್ಸ್ ಆಗಿ ತಗೊಳ್ಳಿ, ಆಮೇಲೆ ನಾನು ಮಾತಾಡ್ತೀನಿ. ಆಮೇಲೆ ಎಲ್ಲ ಒಂದು ರೌಂಡ್ ಓದ್ಬಿಡಿ ಮೇಡಮ್, ಯಾರ್ಯಾರ ಹೆಸರು ಬರ್ದಿದ್ದೀನಿ, ಬರೋದು ಜೆ ಅಕ್ಷರ ಎಲ್ಲೆಲ್ಲಿ ಬರುತ್ತೆ. ಮತ್ತು ವಿ ಪಕ್ಕ ಐ ಬರೋದು, ಡಬ್ಲ್ಯೂ ಬರೋದು, ಎ ಪಕ್ಕ ಹಿಂದೆ ಮುಂದೆ ಬರೋದು ಎಲ್ಲ ಕೂಡ. ನನ್ನ ಹೆಸರು ಬರುತ್ತೆ, ಆರ್ಯವರ್ಧನಲ್ಲೂ ಕೂಡ ಬರುತ್ತೆ. ಎ ಪಕ್ಕ ವಿ ಪಕ್ಕ ಎ ನಂದು ಕೂಡ ಇರುತ್ತೆ. ಹೌದು. ಹಾಗಾಗಿ ರಜಿತನ ನೇಮಲ್ಲೂ ಕೂಡ ಬರ್ತವೆ 100% ಜೆ. ಅದನ್ನೆಲ್ಲ ಓದಿ ಸರ್. ಓಕೆ. ವಿಲ್ಸನ್ ಗಾರ್ಡನ್ ಅಲ್ಲಿ ಡಬ್ಲ್ಯೂ ಪಕ್ಕ ಐ ಬರುತ್ತೆ. ವಿರಾಟ್ ಕೊಹ್ಲಿಯಲ್ಲಿ ವಿ ಪಕ್ಕ ಐ ಬರುತ್ತೆ. ನೀವು ಹೇಳಿದ್ರಿ ತೊಂದರೆ ಆಗುತ್ತೆ. ಇನ್ನು ವಿಜಯ್ ಅಲ್ಲೂ ಕೂಡ ವಿ ಪಕ್ಕ ಐ ಬರುತ್ತೆ. ವಿಷ್ಣು ಅಲ್ಲೂ ಕೂಡ ವಿ ಪಕ್ಕ ಐ ಬರುತ್ತೆ. ವಿಜಯಲಕ್ಷ್ಮಿ, ವಿನಯ್ ಇವರೆಲ್ಲರ ಹೆಸರಲ್ಲೂ ಕೂಡ ವಿ ಪಕ್ಕ ಐ ಬರುತ್ತೆ. ಸೌಜನ್ಯ ಹೆಸರಲ್ಲೂ ಕೂಡ ಜೆ ಅಕ್ಷರ ಬರುತ್ತೆ. ಸೌಜನ್ಯ ಯಾರ ಮೇಲೆ ಕೇಸ್ ಹಾಕಿದ್ರು? ಮಂಜುನಾಥ ಸ್ವಾಮಿ ಮೇಲೆ ಹಾಕಿದ್ರು. ಮಂಜುನಾಥ ಹೆಸರು ಕೂಡ ಬರುತ್ತೆ, ಜೆ ಬರುತ್ತೆ. ಮಂಜುನಾಥ ಸ್ವಾಮಿ ದೇವರೇ ಆಗಿರ್ಬೋದು, ಆಗ್ತಾರೆ ಯಾರು? ಒಂದು ಹುಡುಗಿ ಸೌಜನ್ಯ ಹೆಸರು ಬರುತ್ತೆ ಅಲ್ವಾ? ಬರುತ್ತೆ. ಆದ್ರೆ ಮಂಜುನಾಥ್ ಧರ್ಮಸ್ಥಳ ಸ್ವಾಮಿಗೂ ಕೂಡ ಕಂಟಕ ತಪ್ಪಿದ್ದಲ್ಲ ಹೆಸರಲ್ಲಿ. ನಾನು ಹೇಳ್ತಿರೋದು ಎಷ್ಟು ನೀಟಾಗಿದೆ ಹೇಳಿ. ಅದೇ ಅಲ್ಲ ಮೇಡಮ್ ಅವರೇ, ಯೇಸು ಅವ್ರ ಫುಲ್ ನೇಮ್, ದೇವ್ರು ಇಡೀ ಜಗತ್ತಿಗೆ, ಅವ್ರನ್ನೂ ಕೂಡ ಕಸ್ಟಡಿ ತಗತ್ತಾರೆ. ಏನೇ ಅಂದ್ರೆ ಈ ಹೆಸರು ನನ್ನ ಪ್ರಕಾರ ಬ್ಯಾನ್ ಮಾಡ್ಬೇಕು. ಜೆ ಅಕ್ಷರ ಸಕ್ಸಸ್ ಬೇರೆ ಪ್ರಾಬ್ಲಮ್. ಮುಂದಕ್ಕೆ ಓದಿ ಸರ್. ಓಕೆ. ಶ್ರೀನಿವಾಸ್ ಅಲ್ಲಿ ವಿ ಪಕ್ಕ ಎ ಬರುತ್ತೆ. ಮತ್ತೆ ರಾಜಾಜಿನಗರದಲ್ಲೂ ಅಷ್ಟೇ ನೋಡಿ, ನೀವು ಹೇಳಿದ ಮೆಂಟಲ್ ಸೀನಾ, ಮೆಂಟಲ್ ಮಂಜ, ಬರೀ ರೌಡಿ ಸೀಟಲ್ಲಿ ಇವರೆಲ್ಲ ಹೆಸರು ಟಾಪ್ ಲಿಸ್ಟ್ ಅಲ್ಲಿ ಇರ್ತಾರೆ. ಮೆಂಟಲ್ ಸೀನಾ, ಮೆಂಟಲ್ ಮಂಜ ಅನ್ನೋರಲ್ಲ. ಓಕೆ, ಹೇಳಿ ಮೇಡಮ್ ಅವರೇ. ಶಿವಾಜಿನಗರ, ರಾಜಾಜಿನಗರ ಒಂದು ಕಾಲದಲ್ಲಿ ತುಂಬಾ ದೊಡ್ಡ ರೌಡಿ ಸಾಂಗು, ಸಕ್ಕತ್ತು, ಭಯಂಕರ. ಪ್ರಕಾಶ್ ನಗರ ಪಕ್ಕ ಆಜು ಬಾಜು ಎಲ್ಲ ಹೊಡೆದಾಟ ಕ್ರಾಶ್ ಆಗ್ತಾರೆ. ಅದಾದ್ಮೇಲೆ ರಾಜರಾಜೇಶ್ವರಿ ನಗರ ನೋಡಿ ಮೇಡಮ್ ಅವರೇ, ಎಷ್ಟು ಬರುತ್ತೆ ಹೇಳಿ? 2 ಬರುತ್ತೆ. ಡಬ್ಲ್ಯೂ ಬರುತ್ತೆ, ಜೆ ಬರುತ್ತೆ, ಎ ಬರುತ್ತೆ. ನೋಡಿ, RR ನಗರಕ್ಕೆ ಹೋದವರೆಲ್ಲ ಕೇಸ್ ಹಾಕ್ಸ್ಕೊತಾರೆ ಅಂತೀನಿ ನೋಡಿ.
ರಾಜರಾಜೇಶ್ವರನೇ ಶಾರ್ಟ್ ಕಟ್ ಅಲ್ಲಿ ರಾಜರಾಜೇಶ್ವರಿ ನಗರ ಅಂತಾರೆ. ಹೌದು. ಅದು ಫುಲ್ ನೇಮ್ ಏನು? ರಾಜರಾಜೇಶ್ವರಿ ನಗರ. ಎಷ್ಟು ಜೆ ಬರುತ್ತೆ, ಡಬ್ಲ್ಯೂ ಏನೋ ಬರುತ್ತೆ ಅಂತ ಹೇಳಿ. ಡಬ್ಲ್ಯೂನು ಬರುತ್ತೆ. ಎಷ್ಟು ಕೇಸ್ ಹಾಕ್ಸ್ಕೊಂಡಿರಲ್ಲ, ಎಷ್ಟು ಪ್ರಾಬ್ಲಮ್ ಇದ್ದಾರೆ. ದರ್ಶನ್ ಅವರಲ್ಲಿ ಹೌದು, ಅವ್ರ ಹೆಂಡತಿ ಹೆಸರು ವಿಜಯಲಕ್ಷ್ಮಿ ಬರುತ್ತೆ. ಈ 6 ಪಕ್ಕ ವಿ ಪಕ್ಕ ಐ ಬಂದ್ರೆ ಕಂಪ್ಲೇಂಟ್ ಕೇಸು. ನೀವು ವಿನಯ್ ಕುಲಕರ್ಣಿ, ವಿನಯ್ ಇವೆಲ್ಲ ಕೇಸು ಏನು ಹೇಳಿ. ಮತ್ತೆ ರಾಜಾಜಿನಗರ ಆಯ್ತು, ಶಿವಾಜಿ ನಗರ ನಂಬರ್ 1 ಹೊಡೆದಾಡ್ತಾರೆ. ಫಿಲಮ್ ಅಲ್ಲಿ ಆಡಲ್ಲ ಬರ್ದಾರೆ, ಫಸ್ಟ್ ಲಿಸ್ಟ್ ಅಲ್ಲಿ ಬರೀತಾರೆ ಶಿವಾಜಿ ನಗರದಲ್ಲಿ ಬರುತ್ತೆ. ಎಷ್ಟು ಸರಿ ಬರುತ್ತೆ ವೈಬ್ರೇಷನ್ನು. ಈ ಒಂದು ಶಿವಾಜಿ ನಗರದಲ್ಲೂ ಕೂಡ ಜೆ ಅಕ್ಷರ ಬರುತ್ತೆ. ಇದೆಲ್ಲ ಯಾಕೆ ಮೇಡಮ್? ಜೈಲಲಿತ ಹೆಸರಲ್ಲಿ ಬರುತ್ತೆ. ಅವ್ರು ಇನ್ನೊಂದ್ಸರಿ ಸುಮ್ಮನೆ ಯಾಕಂದ್ರೆ ಡಬಲ್ ಜೆ ಸೇರಿಸ್ಕೊಂಡ್ರು, ಜೆ 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 ಅಂತ ಸೇರಿಸ್ಕೊಂಡ್ರು. ಅವರು ಅದೊಂಥರ ಚೆನ್ನಾಗಿದೆ ಅಂತ ಸೇರಿಸ್ಕೊಂಡ್ರು. ಅದು ಬರೆಸ್ಕೊಂಡ್ಮೇಲೆ ಅವ್ರಿಗೆ ಎಷ್ಟು ಪರಪ್ನಾರಿಂದ ಹೋಗ್ಬಿಟ್ಟು ಸತ್ತೋದ್ರು ಅವ್ರ ಹೊತ್ಲಾಗಿ. ಏನು ಹೇಳಿ, ಎಷ್ಟು ದಿವಸ ಕಸ್ಟಡಿಯಲ್ಲಿದ್ದರು. ಜಯಲಲಿತಾ ಅವ್ರ ಹೆಸರಲ್ಲೇ ಆ ಹೆಸರನ್ನ ಇಟ್ಕೊಂಡ್ರು. ಅವರು ನೇಮ್ ಆರ್ಟಿಫಿಷಿಯಲ್ ಮಾಡ್ಕೊಂಡ್ರು, ಜೆ ಎನ್ ಅಕ್ಷರನ ಕಸ್ಟಡಿ ಬಂದರು. ಅದೇ ಥರ ಅದು ಅವ್ರ ಹೆಸರಲ್ಲಿ ಜಯಲಲಿತಾ ಅನ್ನೋ ಹೆಸರು ಜೆ ಎ. ಅದೇ ಥರ ಜಯಂತಿ, ಜಯರಾಜು, ಜಯಡಳ್ಳಿ ಕೃಷ್ಣಪ್ಪ, ಅಂದ್ರೆ ಎಲ್ಲ ಜೈಲ್ಗೆ ಊಟದಲ್ಲಿ ನಂಬರ್ 1 ಹೇಳಿ. ಹೌದು, ಜೈಲ್ ಊಟದಲ್ಲಿ ನಂಬರ್ 1.